ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಾಣಂತಿಯರು ಯಾವ್ಯಾವ ಹಣ್ಣುಗಳನ್ನ ತಿನ್ನಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಿದ್ದೀನಿ. ಬಾಣಂತಿಯರು ಹಣ್ಣುಗಳನ್ನ ತಿನ್ನಬಾರ್ದು, ಶೀತ ಅಂತ ಎಷ್ಟೊಂದು ಜನ ಹಣ್ಣುಗಳನ್ನ ತಿನ್ನೋದಿಲ್ಲ. ಆ ಥರ ಯಾರು ಸ್ಕಿಪ್ ಮಾಡಬೇಡಿ. ಬಾಣಂತನದಲ್ಲಿ ಹಣ್ಣುಗಳನ್ನ ತಿನ್ನಬೇಕು, ಯಾಕಂದರೆ ಅದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳಿರುತ್ತೆ. ನಮಗೆ ನಾವು ತಾಯಿಯಾಗಿ ಎದೆ ಹಾಲು ಕುಡಿಸೋದ್ರಿಂದ ಮಗುವಿಗೆ ಸಾಕಷ್ಟು ಬೆನಿಫಿಟ್ಸ್ ಸಿಗುತ್ತೆ. ಅದರಿಂದ ಯಾವ್ಯಾವ ಹಣ್ಣುಗಳನ್ನ ತಿನ್ಬೋದು ಅಂತ ನಾನು ಹೇಳ್ತಿದ್ದೀನಿ ಈಗ. ಮೊದಲಿಗೆ ಪರಂಗಿ ಹಣ್ಣು. ಇದರಲ್ಲಿ ಅತಿ ಹೆಚ್ಚು ವಿಟಮಿನ್ ಸಿ ಅಂಶ ಇರೋದ್ರಿಂದ, ಜೊತೆಗೆ ಇದರಲ್ಲಿ ಪೋಲೈಟ್, ಫೈಬರ್, ಕೋಲಿನ್, ವಿಟಮಿನ್ ಎ, ಬಿ, ಸಿ ಇದೆ. ಜೀರ್ಣಕ್ರಿಯೆಯನ್ನು ಸಾಕಷ್ಟು ಸುಧಾರಿಸುತ್ತೆ ಇದು. ಜೊತೆಗೆ ಮಲಬದ್ಧತೆಯನ್ನು ಕೂಡ ನಿವಾರಿಸುತ್ತೆ. ಜೀವಸತ್ವಗಳು ಸಮೃದ್ಧವಾಗಿರೋದ್ರಿಂದ ರೋಗನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ದೇಹನ ಸೋಂಕುಗಳಿಂದ ರಕ್ಷಿಸೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ವೈರಲ್ ಸೋಂಕುಗಳ ವಿರುದ್ಧ ಹೋರಾಡೋದಕ್ಕೂ ಕೂಡ ಇದು ತುಂಬ ಉತ್ತಮವಾಗಿದೆ. ಜೊತೆಗೆ ರಕ್ತ ಕಣಗಳ ಸಂಖ್ಯೆನ ಕೂಡ ಹೆಚ್ಚುತ್ತೆ. ಮತ್ತು ಬ್ಲಡ್ದು ಪ್ಲೇಟ್ಲೆಟ್ಸ್ಗಳನ್ನ ಕೂಡ ಇದು ಇನ್ಕ್ರೀಸ್ ಮಾಡುತ್ತೆ. ಇದನ್ನು ಸೇವಿಸೋದ್ರಿಂದ ತಾಯಿಯ ಎದೆ ಹಾಲು ಕೂಡ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಇದರಲ್ಲಿ ಸಾಕಷ್ಟು ಜೀವಸತ್ವಗಳು, ಖನಿಜಗಳು ಇರೋದ್ರಿಂದ ಬಾಣಂತಿಗೆ ಇದು ತುಂಬ ಉಪಯೋಗಕಾರಿ. ಪಪಾಯಿ ತುಂಬ ಮಾಗಿರುತ್ತಲ್ಲ ಹಣ್ಣು, ಅದನ್ನು ಒಂದು ಪೀಸ್ ಅಷ್ಟು ಆದರೂ ತಿನ್ನಿ. 3 ಡೇಸ್ ಒನ್ಸ್ ಒಂದು ಪೀಸ್ ತಿಂದ್ರೂ ಓಕೆನೇ. ನೀವು ಮಿನಿಮಮ್ ಒಂದು 1.5 ಮಂತ್ ಆದಮೇಲೆ ಶುರು ಮಾಡಿ ಹಣ್ಣು ತಿನ್ನೋದಕ್ಕೆ. ಕೆಲವರು ಹಣ್ಣು ತಿನ್ನಲೇಬಾರ್ದು ಅಂತ ಸ್ಟ್ರಿಕ್ಟಾಗಿ ಫಾಲೋ ಮಾಡಿಬಿಟ್ಟಿರ್ತಾರೆ ಮನೆಗಳಲ್ಲಿ. ಸೊ ಹಾಗಾಗಿ ಬಾಣಂತಿಯರು 1.5 ಮಂತ್ ಆದರೂ ಕಂಪ್ಲೀಟ್ ಆದಮೇಲೆ ನೀವು ಶುರು ಮಾಡ್ಬೋದು. ಒಂದು ಪೀಸ್ ತಿನ್ನೋದ್ರಿಂದ ಏನು ತೊಂದರೆ ಆಗೋಲ್ಲ. ಡೈಲಿ ಒಂದೊಂದು ಹಣ್ಣನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಒಂದು ಪೀಸ್ ಪರಂಗಿ ಹಣ್ಣನ್ನು 2 ಡೇಸ್ ಒನ್ಸ್ ಆದರೂ ತಿನ್ನಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಾಳೆಹಣ್ಣು ತಿನ್ನಬೇಕು. ಬಾಳೆಹಣ್ಣಲ್ಲಿ 2 ವಿಧ ಇದೆ: ಏಲಕ್ಕಿ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು. ಪಚ್ಚ ಬಾಳೆಹಣ್ಣಂತೂ ತಿನ್ನೋಕೆ ಹೋಗಬೇಡಿ. ಏಲಕ್ಕಿ ಬಾಳೆಹಣ್ಣು ತುಂಬ ಒಳ್ಳೆಯದು, ಅದನ್ನು ತಿನ್ಬೋದು, ಏನೂ ತೊಂದರೆ ಇಲ್ಲ. ಅಂದರೂ ಕೆಲವರು ಬಾಳೆಹಣ್ಣು ತಿನ್ನಬಾರ್ದು, ಬಾಣಂತನದಲ್ಲಿ ಪಾಪುಗೆಳವಾಗುತ್ತೆ ಅಂತಾರೆ. ಆ ಥರ ಏನೂ ತೊಂದರೆ ಆಗಲ್ಲ. ಯಾಕಂದರೆ ನಾನು ಡಾಕ್ಟ್ರನ್ನ ಕೇಳಿ ತಿಂತಿದ್ದೀನಿ. ನಾನು ಕೂಡ ಬಾಣಂತಿದ್ದೀನಿ ಈಗ. ನಾನು ಕೂಡ ಬಾಳೆಹಣ್ಣು ತಿಂತಾಯಿದ್ದೀನಿ. ಸೊ ಏನೂ ತೊಂದರೆ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ನಿಮಗೆ ಡೌಟ್ ಇದ್ದರೆ ಬೇಕಾದ್ರೆ ನೀವು ತೋರಿಸೋ ಡಾಕ್ಟ್ರ್ ಹತ್ರನೇ ಸಜೆಷನ್ ತೊಗೊಂಡು ತಿನ್ನಿ, ತೊಂದರೆ ಅಂತೂ ಇಲ್ಲ. ಬಾಳೆಹಣ್ಣಲ್ಲಿ ಸಾಕಷ್ಟು ಫೈಬರ್ ಅಂಶ ಇದೆ. ಇದು ನಮಗೆ ಮಲಬದ್ಧತೆಯನ್ನು ತಡೆಗಟ್ಟುತ್ತೆ. ಕೆಲವು ಡೆಲಿವರಿ ಆದಮೇಲೆ ಸುಮಾರು ಜನಕ್ಕೆ ಮಲಬದ್ಧತೆ ಪ್ರಾಬ್ಲಮ್ ಇರುತ್ತೆ, ಕಾನ್ಸ್ಟಿಪೇಷನ್ ಇರುತ್ತೆ. ಸೊ ಅದನ್ನು ಇದು ತಡೆಗಟ್ಟೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ನಮ್ಮ ಡೈಜೆಷನ್ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಹೆರಿಗೆ ಆದ ನಂತರ ಬಾಣಂತಿಯರಿಗೆ ಈ ಪ್ರಾಬ್ಲಮ್ ಸಾಕಷ್ಟು ಇದ್ದೇ ಇರುತ್ತೆ. ಮೋಷನ್ ಸರಿಯಾಗಿ ಹೋಗೋಕ್ಕಾಗೋದಿಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಸಾಕಷ್ಟು ಇರುತ್ತೆ. ಅದಕ್ಕೆ ಬಾಳೆಹಣ್ಣು ತಿನ್ನೋದ್ರಿಂದ ಸಾಕಷ್ಟು ಹೆಲ್ಪ್ ಆಗುತ್ತೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಸಾಕಷ್ಟು ಇರೋದ್ರಿಂದ ಇದು ಹೆರಿಗೆ ನಂತರದಲ್ಲಿ ಆಗೋಂತಹ ಸುಸ್ತು, ಆಯಾಸ ಇದನ್ನೆಲ್ಲನೂ ಇದು ತಡೆಗಟ್ಟೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ B6, ಪೊಟ್ಯಾಷಿಯಮ್, ವಿಟಮಿನ್ ಸಿ ಮತ್ತು ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಹೊಂದಿರೋದ್ರಿಂದ ಬಾಣಂತಿಯರಿಗೆ ಹೆರಿಗೆ ಆದ ನಂತರದಲ್ಲಿ ಅವ್ರಿಗಿರೋವಂತಹ ಆರೋಗ್ಯ ಸಮಸ್ಯೆಗಳನ್ನೆಲ್ಲನೂ ಸರಿದೂಗಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇದರಲ್ಲಿ ಪೊಟ್ಯಾಷಿಯಮ್ ಇರೋದ್ರಿಂದ ರಕ್ತದೊತ್ತಡನ ಕೂಡ ನಿಯಂತ್ರಣದಲ್ಲಿಟ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಸಪೋಟ, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಇರೋದ್ರಿಂದ ಉರಿಯೂತವನ್ನು ಶಮನಕಾರಿ ಮಾಡುತ್ತೆ. ಮತ್ತು ವೈರಲ್ ವಿರೋಧಿ, ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ನಂಜು ನಿರೋಧಕ ಗುಣಗಳನ್ನ ಕೂಡ ಹೊಂದಿದೆ. ಇದರಲ್ಲಿ ಮೂಳೆಗಳನ್ನು ಬಲಪಡಿಸುವಂತಹ ಶಕ್ತಿ ಕೂಡ ಇದೆ. ಇದರಲ್ಲಿ ವಿಟಮಿನ್ ಸಿ, ಎ ಮತ್ತು ಖನಿಜಾಂಶಗಳಾಗಿರುವಂತಹ ಕಬ್ಬಿಣಾಂಶ, ಪೊಟ್ಯಾಷಿಯಮ್ ಮತ್ತು ತಾಮ್ರವು ಕೂಡ ಇದೆ. ಜೊತೆಗೆ ಮಳೆಗಾಲ ಇದ್ದಾಗ, ಚಳಿಗಾಲ ಇದ್ದಾಗ ಕೆಲವರಿಗೆ ಕೆಮ್ಮು, ಶೀತ, ನೆಗಡಿ ಆಗೋವಂಥದ್ದು ಇರುತ್ತೆ. ಆ ಥರ ವೆದರ್ ಇದ್ದಾಗ ಸಪೋಟ ಹಣ್ಣನ್ನು ತಿನ್ನೋದ್ರಿಂದ ಇದು ಕೆಮ್ಮು, ನೆಗಡಿ, ಶೀತವನ್ನು ಕೂಡ ಇದು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಪೊಟ್ಯಾಷಿಯಮ್ ಇರೋದ್ರಿಂದ ರಕ್ತದೊತ್ತಡನ ಕೂಡ ಇದು ಕಂಟ್ರೋಲ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಸೇಬು, ಇದರಲ್ಲಿ ವಿಟಮಿನ್ ಸಿ, ಪೊಟ್ಯಾಷಿಯಮ್, ವಿಟಮಿನ್ ಎ, ಬಿ ಜೀವಸತ್ವಗಳನ್ನು ಒಳಗೊಂಡಿದೆ. ಜೊತೆಗೆ ಇದರಲ್ಲಿ ಬಾಣಂತಿಯರಿಗೆ ಅಗತ್ಯವಾದಂತಹ ಪೋಷಕಾಂಶಗಳನ್ನು ಕೂಡ ಒದಗಿಸುತ್ತೆ. ಜೊತೆಗೆ ರೋಗನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚೋದಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿ ಪೊಟ್ಯಾಷಿಯಮ್ ಇರೋದ್ರಿಂದ ಸ್ನಾಯುಗಳ ಸೆಳೆತ ಇರೋದನ್ನೆಲ್ಲ ಇದು ಆರೋಗ್ಯದಿಂದ ಇರೋ ಹಾಗೆ ಸುಧಾರಿಸೋ ಹಾಗೆ ಮಾಡುತ್ತೆ. ಚರ್ಮದ ಆರೋಗ್ಯವನ್ನು ಕೂಡ ಇದು ಹೆಚ್ಚಿಸುತ್ತೆ. ಬೆಣ್ಣೆ ಹಣ್ಣು ಅಂದರೆ ಅವಕಾಡೋ ಅಂತಾರೆ ಇದನ್ನು. ಇದರಲ್ಲಿ ಪೊಲೈಟ್, ವಿಟಮಿನ್ ಎ, ಸಿ, ಇ, ಕೆ ಮತ್ತು ಪೊಟ್ಯಾಷಿಯಮ್, ಕಬ್ಬಿಣ, ಸತು, ತಾಮ್ರದಂತಹ ಸಾಕಷ್ಟು ಖನಿಜಾಂಶಗಳನ್ನ ಇದು ಒಳಗೊಂಡಿದೆ. ಇದಂತೂ ಆರೋಗ್ಯಕ್ಕೆ ಒಂದು ಒಳ್ಳೆ ರಿಚ್ ಫುಡ್ ಅಂತಲೇ, ಮೀನ್ಸ್ ಒಂದು ಫ್ರೂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಸಾಕಷ್ಟು ಬೆನಿಫಿಟ್ಸ್ ಇದೆ. ಇದನ್ನು ತಿನ್ನೋದ್ರಿಂದ ಇದರಲ್ಲಿ ಹಾಲುಣಿಸುವಂತಹ ಸಮಯದಲ್ಲಿ ಸಾಕಷ್ಟು ಪೋಷಕಾಂಶಗಳನ್ನ ಅಗತ್ಯ ಇರೋವಂತಹ ಪೋಷಕಾಂಶಗಳನ್ನೆಲ್ಲನೂ ಒದಗಿಸ್ಕೊಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಜೊತೆಗೆ ಜೀರ್ಣಕ್ರಿಯೆಗೆ ಕೂಡ ಅದು ಸಹಾಯ ಮಾಡುತ್ತೆ. ಇದರಲ್ಲಿ ಫೈಬರ್ ಇರೋದ್ರಿಂದ ತೂಕವನ್ನು ಹೆಚ್ಚಿಸೋದಿಲ್ಲ, ಜೊತೆಗೆ ತೂಕವನ್ನು ಬ್ಯಾಲೆನ್ಸ್ ಮಾಡುತ್ತೆ. ಮೀನ್ಸ್ ಡಯಟ್ ಫುಡ್ ಅಂತಲೇ ಹೇಳ್ಬೋದು ಇದು ಒಂಥರ. ಜೊತೆಗೆ ಇದು ಖಿನ್ನತೆಯನ್ನು ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ಹಸಿಯಾಗಾದರೂ ತಿನ್ನಿ, ಜೊತೆಗೆ ಒಂದು ಫ್ರೂಟ್ ಸಲಾಡ್ ಥರನಾದರೂ ಮಾಡ್ಕೊಂಡು ತಿನ್ನಿ, ಸ್ಮೂತಿ ಹಾಗಾದರೂ ಮಾಡ್ಕೊಂಡು ತಿನ್ನಿ, ತುಂಬ ಒಳ್ಳೆಯದು. ಬಟ್ ಟೇಸ್ಟ್ ವೈಸು ಸ್ವಲ್ಪ ಒಗ್ರಿರುತ್ತೆ.
ಬಾಣಂತಿಯರಿಗೆ ದಾಳಿಂಬೆ ಹಣ್ಣು ಬಹಳ ಉಪಯೋಗಕಾರಿ. ಬಾಣಂತಿ ಮತ್ತು ಗರ್ಭಿಣಿ ಇಬ್ಬರಿಗೂ ತುಂಬ ಒಳ್ಳೆಯದು ಇದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ ಮತ್ತು ಹಾಲುಣಿಸೋ ತಾಯಂದಿರಲ್ಲಿ ಆರೋಗ್ಯವನ್ನು ಸುಧಾರಿಸುತ್ತೆ. ಜೊತೆಗೆ ದಾಳಿಂಬೆ ಹಣ್ಣಲ್ಲಿರುವಂಥ ಪೋಷಕಾಂಶಗಳು ಎದೆ ಹಾಲನ್ನು ಕುಡಿಸೋವಂಥವ್ರಿಗೆ ಎದೆ ಹಾಲನ್ನ ಹೆಚ್ಚೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಇದಲ್ಲದೆ ಇದು ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ. ಜೊತೆಗೆ ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಣ್ಣುಗಳನ್ನ ತಿನ್ನೋದ್ರಿಂದ ಯಾವುದೇ ತೊಂದರೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನಾನು ಬಾಣಂತಿ ಆಗಿರೋದ್ರಿಂದ ನಾನು ತಿಂತಾ ಇದ್ದೀನಿ. ನಾನು ನಮ್ಮ ಡಾಕ್ಟರ್ ಸಜೆಷನ್ನ ಕೇಳಿ ತೊಗೊಂಡಿದ್ದೀನಿ. ನೀವು ಕೂಡ ನಿಮ್ಗೆ ಗೊತ್ತಿರೋ ಡಾಕ್ಟ್ರನ್ನ ಕೇಳಿ ಅವ್ರ ಸಜೆಷನ್ ಪ್ರಕಾರ ನೀವು ಹಣ್ಣುಗಳನ್ನ ತಿನ್ನೋದು ಒಳ್ಳೆಯದು. ಹಣ್ಣುಗಳನ್ನ ಮಾತ್ರ ಸ್ಕಿಪ್ ಮಾಡಬೇಡಿ, ಚೆನ್ನಾಗಿ ತಿನ್ನಿ. ನಾನು ಕೊಟ್ಟಿದ್ದ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಜೊತೆಗೆ ನಾನು ಇನ್ನಷ್ಟು ಬಾಣಂತಿಯರ ಬಗ್ಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹೀಗೆ ನಿಮ್ಮ ಸಹಕಾರ ನನಗಿರಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್.